ನಮಸ್ತೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ, ಕರ್ನಾಟಕ. ಸೊ ಮನಾಲಿ ನೋಡ್ಬೇಕಂತ ತುಂಬಾನೇ ಪ್ಲಾನ್ ಇತ್ತು. ಸೊ ನಾವು ಹೇಗಿರತ್ತೋ ಏನೋ ಅಂತ ಅನ್ಕೊಂಡ್ಬಿಟ್ಟು ಬಂದ್ವಿ. ಬಟ್ ಬ್ಲೂ ಮೌಂಟೈನ್ ಟೂರ್ಸ್ ಪ್ಯಾಕೇಜ್ ಅವ್ರ ಕಡೆಯಿಂದ ನಾವು ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಆಕ್ಚುಲಿ ಇದರಲ್ಲಿ ಭಾವನಾ ಠಾಕೂರ್ ಅಂತ ಇದ್ದಾರೆ. ಇಟ್ಸ್ ವೆರಿ ಕೇರಿಂಗ್ ಪರ್ಸನ್. ನಿಮ್ಗೆ ಯಾವ ತರ ಬೇಕು ಅಂದ್ರೆ ಮೀನ್ಸ್ ನೀವು ಬಸ್ ಟಿಕೆಟ್ ಇಂದ ಹಿಡಿದು ರೂಮ್ ಇಂದ ಹಿಡಿದು ಪ್ರತಿ ಒಂದನ್ನು ನಿಮ್ಮ ಕನ್ವೀನಿಯಂಟ್ ತಕ್ಕನಾಗೆ ಬುಕ್ ಮಾಡ್ಕೊಡ್ತಾರೆ. ಸೊ ನಾನು ಫಸ್ಟ್ ಬುಕ್ ಮಾಡಬೇಕಾದ್ರೆ ಇದನ್ನೇ ಅನ್ಕೊಂಡಿದ್ದೆ, ಇದೆಲ್ಲ ಸುಮ್ಮನೆ ನಾವೊಂದ್ಸಲ ಬುಕ್ ಮಾಡಿ ದುಡ್ಡು ಕೊಟ್ಟ ಮೇಲೆ ಮುಗೀತು, ಮತ್ತೆ ಆಮೇಲೆ ನಮ್ ಕನ್ವೀನಿಯಂಟ್ ಏನು ಮಾಡ್ಕೊಡಲ್ಲ. ಸೊ ಅವ್ರ ಇಷ್ಟ ಬಂದಂಗೆ ನಾವ್ ಇರ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆತರ ಖಂಡಿತವಾಗ್ಲೂ ಇಲ್ಲ. ಟಿಲ್ ಎಂಡ್ ವರ್ಗುನು ನಾವೇನ್ ನಮ್ ಟೈಮಿಂಗ್ಸಿಗೆ ಬಸ್ ಬುಕ್ ಮಾಡೋದಾಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಆಮೇಲೆ ಏನೇ ಫೆಸಿಲಿಟಿ, ರೂಮಿಂಗ್ ಫೆಸಿಲಿಟಿ ಆಗಿರ್ಬೋದು, ಈವನ್ ನಾವು ಬಸ್ ಡಿಪಾರ್ಚರ್ ಆಗಿದ್ಯಾ ಇಲ್ಲೋ ಅವರೇ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಕೇಳ್ತಾರೆ. ಆಮೇಲೆ ಈವನ್ ರೂಮ್ ಓಕೆ ಇದೆಯಾ ಅಂತ ಕೇಳ್ತಾರೆ. ಏನಾದ್ರು ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಹೇಳಿ ಸರ್, ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀನಿ ಅಂತ ಹೇಳ್ತಾರೆ. ತುಂಬಾ ಬ್ಲೂ ಮೌಂಟೇನ್ ಟೂರ್ಸ್ ಕಡೆಯಿಂದ ಏನ್ ಭಾವನಾ ಠಾಕೂರ್ ಇದಾರೆ ತುಂಬಾ ರೆಸ್ಪಾನ್ಸಿಬಲ್ ತಗೊಂಡಿದ್ದಾರೆ. ನಮ್ಮ ಟೈಮ್ ಕನ್ವೀನಿಯಂಟ್ ನೋಡ್ಕೊಂಡ್ಬಿಟ್ಟು ಅವ್ರು ನಮಗೆ ಬಸ್ ನ ಬುಕ್ ಮಾಡ್ಕೊಡ್ತಾರೆ ಕೂಡ. ಮನಾಲಿಯಿಂದ ನಾವು ಡೆಲ್ಲಿಗೆ ಹೋಗ್ಬೇಕಂತಂದ್ರೆ ನಮ್ ಟೈಮ್ ಕನ್ವೀನಿಯಂಟ್, ನಾವ್ ಯಾವಾಗ ಡಿಪಾರ್ಚರ್ ಆಗ್ತೀವಿ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಅವರು ನಮಗೆ ಬುಕ್ ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ರೂಮ್ ತುಂಬಾ ಏನಂದ್ರೆ ಹೈಜಿನಿಕ್ ಅಂದ್ರೆ ಹೈಜಿನಿಕ್ ಆಗಿದೆ. ಆನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಪ್ಲಾನ್ ಮಾಡ್ಬೇಕಂತ ಅನ್ಕೊಂಡ್ರೆ ಬ್ಲೂ ಮೌಂಟೈನ್ ಟೂರ್ಸ್ ಪ್ಯಾಕೇಜ್ ಅನ್ನ ಪ್ಲಾನ್ ಮಾಡಿ ಅಂತ ಹೇಳ್ತೀವಿ. ಧನ್ಯವಾದಗಳು.